ನಮಸ್ಕಾರ. ಇಂದಿನ ತರಗತಿಯಲ್ಲಿ ದ್ವಿತೀಯ BA 3ನೇ ಸೆಮಿಸ್ಟರ್ನ ಪ್ರಥಮ ಅಧ್ಯಾಯ ಹಣದ ಸ್ವರೂಪ ಮತ್ತು ಕಾರ್ಯಗಳು. ಈ ಒಂದು ಅಧ್ಯಾಯದಲ್ಲಿ ಹಣದ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೆ ಹಣದ ವಿಕಾಸ ಹೇಗೆ ಆಯಿತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. In today's class, let us understand the nature of money, the evolution of money, meaning and definitions of money. Before that, let us have some light on the importance of monetary economics. Money buys goods and goods buy money. But in a monetary economy, goods do not buy goods. Really, without money, the world would not go around. ಪ್ರೊಫೆಸರ್ ಬಾಬ್ ಕ್ಲೋವರ್. ಹಣಕಾಸು ಅರ್ಥಶಾಸ್ತ್ರದ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಹಣವು ಸರಕುಗಳನ್ನು ಖರೀದಿಸುತ್ತದೆ ಮತ್ತು ಸರಕುಗಳು ಹಣವನ್ನು ಖರೀದಿಸುತ್ತವೆ. ಆದರೆ ಹಣದ ಆರ್ಥಿಕತೆಯಲ್ಲಿ ಸರಕುಗಳು ಸರಕುಗಳನ್ನು ಖರೀದಿಸುವುದಿಲ್ಲ. ನಿಜವಾಗ್ಲೂ ಹಣವಿಲ್ಲದೆ ಜಗತ್ತು ತಿರುಗಾಡುವುದಿಲ್ಲ ಅಂತ ಪ್ರೊಫೆಸರ್ ಬಾಬ್ ಕ್ಲೋವರ್ ಅನ್ನುವ ಅರ್ಥಶಾಸ್ತ್ರಜ್ಞರು ಹಣದ ಪ್ರಾಮುಖ್ಯತೆಯನ್ನು ಕುರಿತು ವ್ಯಾಖ್ಯಾನಿಸಿದ್ದಾರೆ. The study of monetary economics enables us to understand not just how an economy functions efficiently, but also how monetary policy can help the economy adjust from one equilibrium to another. ಅಂದರೆ ಹಣಕಾಸು ಅರ್ಥಶಾಸ್ತ್ರದ ಅಧ್ಯಯನ ಆರ್ಥಿಕತೆಯು ಹೇಗೆ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರವಲ್ಲದೆ ಆರ್ಥಿಕ ನೀತಿ ಹಣದ ಅರ್ಥವ್ಯವಸ್ಥೆಯಲ್ಲಿ ಒಂದು ಸಮತೋಲನ ಸ್ಥಿತಿಯಿಂದ ಇನ್ನೊಂದು ಸಮತೋಲನ ಸ್ಥಿತಿಗೆ ಹೊಂದಿಕೊಳ್ಳಲು ಹೇಗೆ ಈ ವಿತ್ತೀಯ ನೀತಿ ಅಥವಾ ಹಣಕಾಸಿನ ನೀತಿ ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ಅರ್ಥೈಸಿಕೊಳ್ಳಲು ನಮಗೆ ಅನುವು ಮಾಡಿಕೊಡುತ್ತೆ. ಹಣ ಮಾನವನ ಎಲ್ಲ ಆವಿಷ್ಕಾರಗಳಲ್ಲಿ ಅತ್ಯಂತ ಅಮೂಲ್ಯವಾದದ್ದು. ಹಣದ ವಿಕಾಸ ಮಾನವನ ನಾಗರಿಕತೆಯ ಪರಿಣಾಮವಾಗಿದೆ. ಹಣ ಎಲ್ಲ ಚಟುವಟಿಕೆಗಳ ಕೇಂದ್ರ ಬಿಂದು. ಇಂದು ಹಣವಿಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳಲು ಅಥವಾ ಊಹೆ ಮಾಡಿಕೊಳ್ಳಲು ಖಂಡಿತ ಸಾಧ್ಯ ಆಗೋದಿಲ್ಲ. ಆಧುನಿಕ ಆರ್ಥಿಕತೆಯಲ್ಲಿ ಹಣಕ್ಕೆ ಎಲ್ಲಿಲ್ಲದ ಸ್ಥಾನವನ್ನು ನೀಡಲಾಗಿದೆ. ಅನೇಕ ವಾಣಿಜ್ಯ ವಹಿವಾಟುಗಳು ಹಣದಿಂದ ಸುಲಭವಾಗಿದೆ. ಕ್ರೌಥರ್ ಅವರ ಪ್ರಕಾರ ಹಣ ಮನುಷ್ಯನ ಅತ್ಯಂತ ಮೂಲಭೂತ ಸಂಶೋಧನೆ ಆಗಿದೆ. ವಿಜ್ಞಾನದಲ್ಲಿ ಹೇಗೆ ಬೆಂಕಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು, ಹಾಗೆ ತಂತ್ರಜ್ಞಾನದಲ್ಲಿ ಚಕ್ರಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ. ರಾಜಕೀಯದಲ್ಲಿ ಮತ ಅಂದರೆ ವೋಟ್ಗೆ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಅದರಂತೆ ಹಣ ಮನುಷ್ಯನ ಅತ್ಯಂತ ಮೂಲಭೂತವಾದ ಅಥವಾ ಪ್ರಮುಖವಾದ ಒಂದು ಆವಿಷ್ಕಾರವಾಗಿದೆ. Money is the most valuable innovations of human being. The evolution of money is the result of human civilization. Money is the most focal point of all activities. It is impossible to imagine a cashless society today. Money has a prominent place in the modern economy. It has made the fundamental research of human being. According to Crowther, money is one of the most fundamental research of human being. It has made many commercial transactions very easy. In science, it is the fire. In technology, it is the wheel. And in political science, it is the oath. Similarly, in economics, it is the money, which is the most valuable invention of the man. ಇಂದಿನ ತರಗತಿಯಲ್ಲಿ ನಾವು ಕಲಿಯುವಂತಹ ಕೆಲವು ಈ ಯಾತಕ್ಕೋಸ್ಕರ ನಾವು ಈ ಎಲ್ಲ ಅಂಶಗಳನ್ನು ಕಲಿತಾ ಇದ್ದೀವಿ, ಇದರ ಹಿಂದಿನ ಒಂದು ಉದ್ದೇಶ ಏನು ಅಂದರೆ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಮನಿ. ಹಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಟು ಅನಲೈಸ್ ದ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮನಿ ಅಂದರೆ ಹಣ ಹೇಗೆ ಉಗಮವಾಯಿತು, ಹಣದ ವಿಕಾಸ ಏನು, ಹಾಗೆ ಹಣ ವಿಕಾಸ ಆಗೋದಕ್ಕಿಂತ ಮುಂಚೆ ಹೇಗಿತ್ತು ಪರಿಸ್ಥಿತಿ ಅನ್ನೋದರ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ಅಂದರೆ ಟು ಅಂಡರ್ಸ್ಟ್ಯಾಂಡ್ ದ ಡಿಫೆಕ್ಟ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಹಣ ಆವಿಷ್ಕಾರ ಆಗೋದಕ್ಕಿಂತ ಮುಂಚೆ ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿತ್ತು.
ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಏನು, ಅದರ ಪ್ರಮುಖ ದೋಷಗಳು ಏನು ಅನ್ನೋದನ್ನ, ಹಾಗೆ ನಂತರ ಹಣದ ಕುರಿತು ಹಲವಾರು ಅರ್ಥಶಾಸ್ತ್ರಜ್ಞರು ನೀಡಿರುವಂತಹ ಪ್ರಮುಖ ವ್ಯಾಖ್ಯೆಗಳನ್ನ ತಿಳ್ಕೊಳ್ಳೋಣ. ಹಾಗೆ ಈ ಒಟ್ಟಾರೆ ನಾವು ಈ ಎಲ್ಲ ವಿಚಾರಗಳನ್ನ ಅಧ್ಯಯನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗುತ್ತೆ, ಏನನ್ನ ವಿದ್ಯಾರ್ಥಿಗಳು ಕಲಿತುಕೊಳ್ಳಲು ಸಾಧ್ಯ ಅಂದ್ರೆ, ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಆರಿಜಿನ್, ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಮನಿ. ವಿದ್ಯಾರ್ಥಿಗಳು ಹಣದ ವಿಕಾಸ, ಹಣದ ಅರ್ಥ ಮತ್ತು ಹಣದ ಪ್ರಮುಖ ವ್ಯಾಖ್ಯೆಗಳನ್ನ ತಿಳಿದುಕೊಳ್ತಾರೆ. ಈಗ ಹಣದ ವಿಕಾಸ ಹೇಗೆ ಆಯಿತು, ಹಣ ಹೇಗೆ ಅಸ್ತಿತ್ವಕ್ಕೆ ಬಂತು, ಇದರ ಇತಿಹಾಸ ಏನು ಅನ್ನೋದರ ಬಗ್ಗೆ ಬೆಳಕನ್ನ ಚೆಲ್ಲೋಣ. ಈ ಹಣ ವಿಕಾಸ ಆಗೋದಕ್ಕಿಂತ ಮುಂಚೆ ಅಥವಾ ಹಣ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಸಾಟಿ ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿ ಇತ್ತು. ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ಏನು? ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ವಸ್ತುಗಳಿಗೆ ಬದಲಾಗಿ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನ ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾ ಇದ್ರು. ಹಣವನ್ನು ಬಳಸದೆ ಸರಕುಗಳ ವಿರುದ್ಧ ಸರಕುಗಳ ನೇರ ವಿನಿಮಯವೇ ಸಾಟಿ ವಿನಿಮಯ ಪದ್ಧತಿ. What is barter system? Barter system is a system of exchange in which one commodity is exchanged for another commodity without using money. Money was not used in the barter system. Only the goods were exchanged for goods. ಹಾಗೆ ಇಲ್ಲಿ ಉದಾಹರಣೆಗೆ ಒಬ್ಬ ನೇಕಾರ ರೈತನಿಂದ ಗೋಧಿ ಪಡೆಯುವುದಕ್ಕೆ ಪ್ರತಿಯಾಗಿ ರೈತನಿಗೆ ಬಟ್ಟೆಯನ್ನ ನೀಡಿದಾಗ ಇದನ್ನ ವಸ್ತು ವಿನಿಮಯ ಅಂತ ಕರೀತಾರೆ. ಅಂದ್ರೆ ಒಬ್ಬ ರೈತ ತಾನು ಬೆಳೆದ ಬೆಳೆ ಗೋಧಿಯನ್ನ ತನಗೆ ಬೇಕಾದ ಬಟ್ಟೆಯನ್ನ ಮಾರಾಟ ಮಾಡುವ ಅಥವಾ ನೇಕಾರ ಬಟ್ಟೆಯನ್ನ ನೇಯ್ಗೆ ಮಾಡುವ ವ್ಯಕ್ತಿಯೊಂದಿಗೆ ವಿನಿಮಯ ಮಾಡಿಕೊಂಡಾಗ ಇದನ್ನ ವಸ್ತು ವಿನಿಮಯ ಅಂತ ನಾವು ಕರಿತೀವಿ. ಈ ವಸ್ತು ವಿನಿಮಯ ಪದ್ಧತಿಯಲ್ಲಿ ಹಲವಾರು ಸರಕುಗಳನ್ನ ವಿನಿಮಯ ಮಾಡಿಕೊಳ್ಳಾಗ್ತಾ ಇತ್ತು. ಉದಾಹರಣೆಗೆ ಅಕ್ಕಿ, ಗೋಧಿ, ಬೂಟುಗಳು, ಹಸು, ನೇಗಿಲು ಇವೆಲ್ಲ ಸರಕುಗಳನ್ನ ವಿನಿಮಯ ಮಾಡಿಕೊಳ್ಳಾಗ್ತಾ ಇತ್ತು. ಹಾಗೆ ಎರಡೂ ಒಂದು ವ್ಯಕ್ತಿಗಳ ಅವಶ್ಯಕತೆಗಳನ್ನ ಇದು ಸ್ವಲ್ಪ ಮಟ್ಟಿಗೆ ಪೂರೈಸ್ತಾ ಇತ್ತು. ಹಾಗೂ ವಹಿವಾಟ ಹೆಚ್ಚಾಗ್ತಾ ವ್ಯಾಪಾರ ಹೆಚ್ಚಾಗ್ತಾ ಅಥವಾ ಜನಸಂಖ್ಯೆ ಹೆಚ್ಚಾಗ್ತಾ ಏನಾಯ್ತು, ವಿನಿಮಯದ ಸಮಸ್ಯೆ ಉದ್ಭವ ಆಯಿತು. ಅನಾನುಕೂಲಗಳು, ತೊಂದರೆಗಳು ಹೆಚ್ಚಾದವು. ವ್ಯಾಪಾರದ ವೆಚ್ಚಗಳು ಹೆಚ್ಚಾಯಿತು. ಹಾಗೆ ಇಲ್ಲಿ ಹುಡುಕಾಟ ಮತ್ತು ಕಾಯುವಿಕೆ ಪ್ರಮುಖವಾದ ಪಾತ್ರವನ್ನ ವಹಿಸ್ಕೊಳ್ತು. ಅಂದ್ರೆ ನನಗೆ ಬೇಕಾದ ಸರಕನ್ನ ನಾನು ಪಡಿಬೇಕಾದ್ರೆ, ನನ್ನ ಹತ್ರ ಇರೋ ಸರಕನ್ನ ನಾನು ಇನ್ನೊಬ್ಬ ವ್ಯಕ್ತಿಗೆ ನಾನು ಕೊಡ್ಬೇಕಾದ್ರೆ ಆ ವ್ಯಕ್ತಿ ಯಾರು, ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋಗೋದು, ಇದು ಹೆಚ್ಚಿನ ಒಂದು ಸಮಯವನ್ನ ತಗೊಳ್ತಾ ಇತ್ತು. ಇದರಿಂದ ಹಲವಾರು ಸಮಸ್ಯೆಗಳು ಉದ್ಭವ ಆಯಿತು. So the goods are exchanged for goods in barter system. Alternatively, economic exchanges without the medium of money are referred to be the barter system. An economy based on barter system, that is, commodity is for commodity, exchange of goods for goods is called CC economy. That is, commodity for commodity exchange economy. In such an economy, a person gives his surplus good and gets in return the good he needs. For example, when a weaver gives cloth to the farmer in return of getting wheat from the farmer, this is called barter exchange. Similarly, the farmer can get other goods for his requirement like shoes, cow, plow, spade and others by giving his surplus, whatever he has grown, maybe wheat, rice, maize, other. Thus, the system of barter exchange fulfills to some extent the requirements of both the parties involved in exchange. However, as the transactions increased, inconveniences and difficulties of barter system also increased, involving rising trading costs. Trading costs are costs of engaging in trade. Its two components are search cost and disutility of waiting. Remember, search cost is the high cost of searching suitable person to exchange goods,
and disutility of waiting refers to time or period spent on searching the required person. This ultimately led to the evolution of money as medium of exchange. Following are some of the important drawbacks or inconveniences of barter system. There are many. We can list out. The first one is lack of double coincidence of wants, which means double coincidence of wants means what one person wants to sell and buy must coincide with what some other person wants to buy and sell. Simultaneous fulfillment of mutual wants by buyers and sellers is known as double coincidence of wants. There is lack of double coincidence in the wants of buyers and sellers in this barter exchange. The producer of jute may want shoes in exchange for his jute, but he may find it difficult to get shoemaker who is also willing to exchange his shoe for jute. Thus, a seller has to find out a person who wants to buy seller's good and at the same time who must have what the seller wants. This is called lack of double coincidence of wants, which is the main drawback or the difficulty in barter system. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಹಲವಾರು ದೋಷಗಳು ಕಾಣಿಸಿಕೊಂಡ್ವು. ಮೊದಲನೇದಾಗಿ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ. ಅಂದರೆ ಇಲ್ಲಿ ಸಾಟಿ ವಿನಿಮಯ ಪದ್ಧತಿ ಯಶಸ್ವಿಯಾಗಬೇಕಾದ್ರೆ ಇಬ್ಬರು ವ್ಯಕ್ತಿಗಳ ಪರಸ್ಪರ ಬಯಕೆಗಳು ಹೊಂದಾಣಿಕೆ ಆಗಬೇಕು. ಈಗ ಉದಾಹರಣೆಗೆ ರಾಮ ಮತ್ತು ಸೋಮ ಇಬ್ಬರಿರ್ತಾರೆ. ರಾಮ ಗೋಧಿಯನ್ನ ಬೆಳೀತಾ ಇರ್ತಾನೆ, ಸೋಮ ಬಟ್ಟೆಯನ್ನ ನೇಯ್ತಾ ಇರ್ತಾನೆ. ಸೋಮನಿಗೆ ಗೋಧಿ ಬೇಕಾಗಿರ್ಬೇಕು ಮತ್ತೆ ರಾಮನಿಗೆ ಬಟ್ಟೆ ಬೇಕಾಗಿರ್ಬೇಕು. ಇಬ್ಬರು ಪರಸ್ಪರ ಭೇಟಿ ಮಾಡಿ ಆ ಸರಕುಗಳನ್ನು ವಿನಿಮಯ ಮಾಡಿಕೊಂಡಾಗ ಮಾತ್ರ ಈ ಒಂದು ಸಾಟಿ ವಿನಿಮಯ ಪದ್ಧತಿ ಯಶಸ್ವಿ ಆಗತ್ತೆ. ಹಾಗೆ ಹುಡ್ಕೊಂಡು ಹೋಗ್ಬೇಕು. ಯಾರು ಬಟ್ಟೆ ಯಾರಿಗೆ ಬೇಕಾಗಿರುತ್ತೋ ಆ ವ್ಯಕ್ತಿ ಅವನು ಬೆಳೆದ ಪದಾರ್ಥವನ್ನ ತಗೊಂಡು ಮೈಲಿಗಟ್ಟಲೆ ಓಡಾಡಬೇಕಾಗಿತ್ತು ಅಥವಾ ಹೆಚ್ಚಿನ ಒಂದು ಸಮಯವನ್ನ ತಗೊಳ್ತಾ ಇತ್ತು. ಹೀಗಾಗಿ ಯಾವಾಗ ಇಬ್ಬರು ವ್ಯಕ್ತಿಗಳ ಒಂದು ಬಯಕೆಗಳು ಪರಸ್ಪರ ಹೊಂದಾಣಿಕೆ ಆಗೋದಿಲ್ವೋ ಆ ಒಂದು ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಒಂದು ಕಾಯುವಿಕೆಯ ಸಮಸ್ಯೆ ಆಗ್ತಿತ್ತು, ಮತ್ತೆ ಎಷ್ಟು ಪ್ರಮಾಣಕ್ಕೆ ಇನ್ನೆಷ್ಟು ಪ್ರಮಾಣವನ್ನ ಕೊಡಬೇಕು ಅನ್ನೋದು ಒಂದು ಸಮಸ್ಯೆಯಲ್ಲಿ ಉದ್ಭವ ಆಗ್ತಿತ್ತು. ಹೀಗಾಗಿ ಈ ಒಂದು ಸಮಸ್ಯೆಯಿಂದಾಗಿ ಏನಾದ್ರೂ ಮಾಡಿ ಒಂದು ವಿನಿಮಯ ಮಾಧ್ಯಮವನ್ನಾಗಿ ಹಣವನ್ನ ಕಂಡುಹಿಡಬೇಕು ಅಥವಾ ವಿನಿಮಯ ಮಾಧ್ಯಮವನ್ನ ಯಾವ್ದಾದ್ರೂ ಒಂದನ್ನ ಕಂಡುಹಿಡಬೇಕಪ್ಪ ಅನ್ನೋ ಒಂದು ಅಂಶ ಪ್ರಾರಂಭ ಆಯ್ತು. ಹೀಗಾಗಿ ಇದು ಒಂದು ಪ್ರಥಮವಾದ ಸಮಸ್ಯೆ. ಎರಡನೇದು ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ ಅಂತ. ಇನ್ ಬಾಟರ್ ಸಿಸ್ಟಮ್ there is no common measure or unit of value even if buyer and seller of each other commodity happen to meet. The problem arises in what proportion the two goods are to be exchanged. Each article must have as many different values as there are other articles for which it is to be exchanged. ಅಂದ್ರೆ ಇಲ್ಲಿ ಒಂದು ಸಮಾನ ಮೌಲ್ಯಮಾಪನ ಇರಲಿಲ್ಲ ಅಥವಾ ಸಾಮಾನ್ಯ ಮೌಲ್ಯಮಾಪನದ ಕೊರತೆ ಉದ್ಭವ ಆಯಿತು. ಮೊದಲನೇದಾಗಿ ಈ ಹೇಗೋ ಎರಡು ವ್ಯಕ್ತಿಗಳ ಒಂದು ಬಯಕೆಗಳು ಹೊಂದಾಣಿಕೆ ಆದ್ರೆ, ಎರಡನೇದು ಯಾವುದರ ಮೂಲಕ ಅದನ್ನ ಅಳತೆ ಮಾಡಬೇಕು, ಸಾಮಾನ್ಯ ಮೌಲ್ಯಮಾಪನ ಹೇಗೆ ಮಾಡಬೇಕು. ಒಂದು ವಸ್ತುವಿನ ವಿಷಯದಲ್ಲಿ ಒಂದೊಂದು ಬೆಲೆಯನ್ನು ನಿರ್ಧಾರ ಮಾಡಬೇಕಾಗತ್ತೆ. ಒಂದು ಕುರಿಯನ್ನ ನಾನು ಪಡಿಬೇಕಾದ್ರೆ ಎಷ್ಟು ಅಕ್ಕಿಯನ್ನ ಕೊಡಬೇಕು ಅಥವಾ ಎಷ್ಟು ಭತ್ತವನ್ನ ಕೊಡಬೇಕು ಅಥವಾ ಎಷ್ಟು ಗೋಧಿಯನ್ನ ಕೊಡಬೇಕು ಗೊತ್ತಿಲ್ಲ. ಅಥವಾ ಒಂದು ಹಸುವನ್ನ ನಾನು ಪಡ್ಕೊಳ್ಬೇಕಾದ್ರೆ ನಾನು ಬೆಳೆದಿರುವ ಎಷ್ಟು ಧಾನ್ಯವನ್ನ ನಾನು ವಿನಿಮಯ ಮಾಡ್ಕೊಳ್ಬೇಕು. ಈ ಒಂದು ಸಮಸ್ಯೆಯಲ್ಲಿ ಉದ್ಭವ ಆಗ್ತಾ ಇತ್ತು. ಹೀಗಾಗಿ ಎಲ್ಲ ವಸ್ತುಗಳ ವಿನಿಮಯ ಮೌಲ್ಯವನ್ನ ಅಳತೆ ಮಾಡಲು ಯಾವುದೇ ರೀತಿಯ ಸರ್ವಸಮ್ಮತವಾದ ಅಂದ್ರೆ ಎಲ್ಲರೂ ಒಪ್ಪುವಂತಹ ಒಂದು ಸಾಮಾನ್ಯ ಮಾಧ್ಯಮ ಅಲ್ಲಿ ಇರಲಿಲ್ಲ. ಹೀಗಾಗಿ ಈ ವಿನಿಮಯ ಮಾಡಿಕೊಂಡಲ್ಲಿ ಕೆಲವರಿಗೆ ಇದರಿಂದ ಅನುಕೂಲ ಆಗ್ತಿತ್ತು ಮತ್ತೆ ಕೆಲವರಿಗೆ ಇದರಿಂದ ಅನಾನುಕೂಲ ಆಗ್ತಾ ಇತ್ತು. ಹೀಗೆ ಸಮಸ್ಯೆ ಉದ್ಭವ ಆಗ್ತಾ ಇತ್ತು. ಮತ್ತೊಂದು ಸಮಸ್ಯೆ ಅಂದ್ರೆ
ಇಂಡಿವಿಸಿಬಿಲಿಟಿ ಆಫ್ ಸರ್ಟನ್ ಗೂಡ್ಸ್ ಅಂದರೆ ಇಲ್ಲಿ ಯಾವುದೇ ಪದಾರ್ಥವನ್ನ ತಗೊಂಡಾಗ ಅದನ್ನ ಸುಲಭವಾಗಿ ವಿಭಜನೆ ಮಾಡಲು ಸಾಧ್ಯ ಆಗ್ತಿರ್ಲಿಲ್ಲ. ಈಗ ನಾನು 50 ಸೇರು ಗೋಧಿಯನ್ನ ನಾನು ಕೊಡ್ತೀನಿ, ನನಗೆ ಒಂದು ಹಸು ಬೇಕು, ಆದ್ರೆ 50 ಸೇರು ಗೋಧಿಗೆ ಆ ಹಸು ನಿಜವಾಗ್ಲೂ ಸರಿಯಾದ ಮೌಲ್ಯವನ್ನ ಹೊಂದಿದ್ಯಾ? ಇನ್ನೊಬ್ಬ ವ್ಯಕ್ತಿ ಅದನ್ನ ಅರ್ಧ ಹಸುವನ್ನ ಕೊಡೋದಕ್ಕೆ ಒಪ್ಕೊಳ್ತಾನೆ. ನೀನು 50 ಸೇರು ಗೋಧಿ ಕೊಡು, ನಾನು ಅರ್ಧ ಹಸುವನ್ನ ಕೊಡ್ತೀನಿ ಅಂದಾಗ ಹಸುವನ್ನ ಕಟ್ ಮಾಡಕ್ಕೆ ಆಗೋದೇ ಇಲ್ಲ. ಸಪೋಸ್ ಆ ರೀತಿ ಮಾಡ್ತು ಅಂದ್ರೆ ಅದು ತನ್ನ ಮೌಲ್ಯವನ್ನ ಕಳ್ಕೊಂಡ್ಬಿಡತ್ತೆ. ಈ ರೀತಿ ವಿಭಜನೆಯ ಒಂದು ಸಮಸ್ಯೆ ಅಥವಾ ವಿಭಜನೆಯ ಕೊರತೆಯನ್ನ ನಾವು ಸಾಟಿ ವಿನಿಮಯ ಪದ್ಧತಿಯಲ್ಲಿ ಕಾಣ್ತೀವಿ. ಇಂಡಿವಿಸಿಬಿಲಿಟಿ ಆಫ್ ಗೂಡ್ಸ್ is not possible in barter system. How to exchange goods of unequal value is a question. If a household wants to sell his cow and get in exchange cloth equal to the value of half of his cow, he cannot do so without killing his cow. ನನಗೆ ಒಂದು 10 ಮೀಟರ್ ಬಟ್ಟೆ ಬೇಕು, ಅವನು ಹಸುವನ್ನ ಕೊಡ್ತಾನೆ, ಆದ್ರೆ ಒಂದು ಸಂಪೂರ್ಣ ಹಸುವನ್ನ ಕೊಡೋಕೆ ಅವನು ತಯಾರಿಲ್ಲ. ಯಾಕೆ ಅಂದ್ರೆ ನೀನು 10 ಮೀಟರ್ ಬಟ್ಟೆಗೆ ಒಂದು ಹಸುವಿನ ಮೌಲ್ಯ ಜಾಸ್ತಿ ಆಗತ್ತೆ, ಅವನು ಅರ್ಧವನ್ನ ಕೊಡಕ್ಕೆ ಮಾತ್ರ ಒಪ್ಕೊಂಡಿದ್ದಾನೆ ಅಂದಾಗ ಕಟ್ ಮಾಡಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ದಸ್ ಲ್ಯಾಕ್ ಆಫ್ ಡಿವಿಸಿಬಿಲಿಟಿ ಆಫ್ ಗೂಡ್ಸ್ ಮೇಕ್ಸ್ ಬಾರ್ಟರ್ ಸಿಸ್ಟಮ್ impossible. In order to overcome this disadvantage, the money was invented by the human being. ಈ ರೀತಿಯ ಒಂದು ಸಮಸ್ಯೆ ವಿಭಜನೆ ಮಾಡಲು ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗೆ ಡಿಫಿಕಲ್ಟಿ ಇನ್ ಮೇಕಿಂಗ್ ಡಿಫರ್ಡ್ ಪೇಮೆಂಟ್ಸ್ ಅಂತ. ಈ ಒಂದು ಡಿಫಿಕಲ್ಟಿ ಇನ್ ಮೇಕಿಂಗ್ ಡಿಫರ್ಡ್ ಪೇಮೆಂಟ್ಸ್ ಅಂದ್ರೆ ಬಾರೋಯಿಂಗ್ ಅಂಡ್ ಲೆಂಡಿಂಗ್ ಅಂದ್ರೆ ಇಲ್ಲಿ ಸಾಲವನ್ನ ಕೊಡೋದು ಮತ್ತು ತಗೊಳ್ಳೋದು, ಲೇವಾದೇವಿ ವ್ಯವಹಾರನು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹೇಗೆ ಲೇವಾದೇವಿ ವ್ಯವಹಾರ ಕಷ್ಟ ಆಗ್ತಿತ್ತು? ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡೋಣ. ನನಗೆ ಕುದುರೆ ಬೇಕಾಗತ್ತೆ, ನಾನು ಕುದುರೆಯನ್ನ ನನ್ನ ಸ್ನೇಹಿತನ ಹತ್ರ ನಾನು ತಗೊಳ್ತೀನಿ. ಆ ಸ್ನೇಹಿತ ನನಗೆ ಕುದುರೆಯನ್ನ ಸಾಲವನ್ನಾಗಿ ಕೊಟ್ಟಾಗ ಕುದುರೆ ತುಂಬಾನೇ ಶಕ್ತಿಯುತವಾಗಿರುತ್ತೆ, ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಅದನ್ನ ನಾನು ತಗೊಂಡು ಆ ಕುದುರೆಯಿಂದ ನಾನು ಏನೇನು ಕೆಲಸಗಳನ್ನ ಮಾಡಿಸ್ಕೊಳ್ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡು 10 ವರ್ಷಗಳ ನಂತರ ಆ ಕುದುರೆಯನ್ನ ನಾನು ನನ್ನ ಸ್ನೇಹಿತನಿಗೆ ವಾಪಸ್ಸು ಮಾಡ್ತೀನಿ. ಸಾಲವಾಗಿ ನಾನು ಪಡ್ಕೊಂಡಿರ್ತೀನಿ, ಅದನ್ನ ನಂತರ ವಾಪಸ್ ಮಾಡ್ತೀನಿ. ಆದ್ರೆ 10 ವರ್ಷಗಳ ನಂತರ ಆ ಕುದುರೆ ಅದೇ ಸ್ಥಿತಿಯಲ್ಲಿ ಇರತ್ತಾ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಅದು ತನ್ನ ದುಡಿಯುವ ಶಕ್ತಿಯನ್ನ ಕಳ್ಕೊಂಡಿರುತ್ತೆ. ಯಾಕಂದ್ರೆ 10 ವರ್ಷ ಅದು ವಯಸ್ಸು ಆಗಿರತ್ತೆ, ಅಥವಾ ಆ 10 ವರ್ಷದಲ್ಲಿ ಅದಕ್ಕೆ ಏನಾದ್ರೂ ಕಾಯಿಲೆ ಬಂದಿರ್ಬೋದು, ಅಥವಾ ಬಿದ್ದು ಏನಾದ್ರೂ ಕಾಲನ್ನ ಮುರ್ಕೊಂಡಿರ್ಬೋದು, ಮುಂದೆ ಅದು ಯಾವುದೇ ಕೆಲಸವನ್ನ ಮಾಡುವಂತಹ ಒಂದು ಸಾಮರ್ಥ್ಯ ಅದಕ್ಕೆ ಇಲ್ಲದೆ ಇರಬಹುದು. ಈ ಎಲ್ಲ ಸಮಸ್ಯೆಗಳು 10 ವರ್ಷದಲ್ಲಿ ಉದ್ಭವ ಆಗಿರ್ಬೋದು. ಆದ್ರೆ ನಾನೇನ್ ಮಾಡ್ತೀನಿ, ಸಾಲವಾಗಿ ಕುದುರೆಯನ್ನ ತಗೊಂಡಿದ್ದೆ 10 ವರ್ಷಗಳಿಗೆ, ಮತ್ತೆ ಅದನ್ನ ವಾಪಸ್ಸು ಕೊಟ್ಟೆ. ಆದ್ರೆ ತಗೊಂಡಾಗ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಿತ್ತು, ಶಕ್ತಿಯುತವಾಗಿತ್ತು, ಅದರಿಂದ ನಾನು ಚೆನ್ನಾಗಿ ಉಪಯೋಗವನ್ನ ಮಾಡಿಕೊಂಡೆ. ಬಟ್ ನನಗೆ ಅದರಿಂದ ಉಪಯೋಗ ಆಯಿತು, ಅದರ ವಾಪಸ್ ಮಾಡಿದಾಗ ನನ್ನ ಸ್ನೇಹಿತನಿಗೆ ಅದರಿಂದ ಏನೂ ಉಪಯೋಗ ಆಗಲಿಲ್ಲ. ಹಾಗೆ ಮತ್ತೊಂದು ಉದಾಹರಣೆ ಅಂದರೆ ಹಸುವನ್ನು ನಾನು ಇನ್ನೊಬ್ಬ ವ್ಯಕ್ತಿಗೆ ಸಾಲವನ್ನಾಗಿ ಕೊಟ್ಟಾಗ ನನ್ನ ಹಸು ಉತ್ತಮವಾಗಿ ಹಾಲನ್ನು ಕೊಡ್ತಾ ಇತ್ತು. ಹಾಲನ್ನು ಕರೆಯುವಂತಹ ಹಸುವನ್ನು ನಾನು ಸಾಲವನ್ನಾಗಿ ಬೇರೆ ವ್ಯಕ್ತಿಗೆ ಕೊಟ್ಟಿದ್ದೆ. ಆದರೆ ಕೆಲವು ವರ್ಷಗಳ ನಂತರ ಆ ಹಸುವನ್ನು ನಾನು ವಾಪಸ್ಸು ತಗೊಂಡೆ. ಆದರೆ ಆ ಒಂದು ಸಂದರ್ಭದಲ್ಲಿ ಹಸು ಹಾಲನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ಟಿರ್ಬೋದು. ಆಗ ಏನಾಯಿತು, ನನಗೆ ನಷ್ಟ ಆಯಿತು, ನನ್ನಿಂದ ಸಾಲವನ್ನು ಪಡೆದಂತಹ ವ್ಯಕ್ತಿಗೆ ಅದರಿಂದ ಲಾಭ ಆಯಿತು. ಈ ರೀತಿ ಈ ಒಂದು ಲೇವಾದೇವಿ ವ್ಯವಹಾರಗಳಲ್ಲಿ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಲಾಭ, ಮತ್ತೊಬ್ಬ ವ್ಯಕ್ತಿಗೆ ನಷ್ಟ ಆಗ್ತಿತ್ತು. ಹೀಗಾಗಿ ಸಮಸ್ಯೆ ಹೆಚ್ಚಾಗ್ತಾ ಬಂತು. ಯಾವುದರಲ್ಲಿ? ಸಾಟಿ ವಿನಿಮಯ ಪದ್ಧತಿಯಲ್ಲಿ. ಹಾಗೆ ಮತ್ತೊಂದು ಸಮಸ್ಯೆ ಅಂದರೆ ಡಿಫಿಕಲ್ಟಿ ಇನ್ ಸ್ಟೋರಿಂಗ್ ವ್ಯಾಲ್ಯೂ. ಇಲ್ಲಿ ಪದಾರ್ಥಗಳನ್ನು ಇಡೋದಕ್ಕೆ ಹೆಚ್ಚು ದಿನಗಳ ಕಾಲ ಇಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದನ್ನು ತುಂಬ ದಿನಗಳ ಕಾಲ ಹಾಗೆ ಶೇಖರಣೆಯನ್ನು ಮಾಡಿ ಇಡೋದಕ್ಕೆ ತೊಂದರೆ ಆಗ್ತಿತ್ತು. ಯಾಕೆ ಅಂದರೆ ಈಗ ದವಸ ಧಾನ್ಯಗಳಾಗಲಿ ಪ್ರಾಣಿಗಳಾಗಲಿ ಎಷ್ಟು ದಿನಗಳಂತ ಇಟ್ಕೊಳ್ಳೋಕೆ ಸಾಧ್ಯ? ಕೆಲವು ವರ್ಷಗಳಷ್ಟೇ. ಅದಾದ ಮೇಲೆ ಅದು ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ. ಆದರೆ ಹೀಗಾಗಿ ಜನ ಏನು ಮಾಡಿದ್ರು, ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸೋದಕ್ಕೆ ಪ್ರಾರಂಭ ಆಯಿತು.
ಇಲ್ಲಿ the difficulty of storing, not possible to store the goods as well as the animals for a long period of time. Especially the food materials cannot be stored for a long time because after a few years or after few days they will lose their value. Similarly, animals also they lose their value. That is what the people started facing difficulty of storing the goods, especially the food articles as well as the animals in this system. Therefore, they started searching for a very valuable medium of exchange. Then problem of transportation ಅಂದರೆ ಇಲ್ಲಿ ಸಾಗಾಣಿಕೆಯ ಸಮಸ್ಯೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ಪ್ರಾಣಿಗಳನ್ನಾಗಲಿ ಅಥವಾ ದವಸ ಧಾನ್ಯಗಳನ್ನಾಗಲಿ ಸಾಗಾಟ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇರುವ ಹಾಗೆ ಯಾವುದೇ ರೀತಿಯ ಒಂದು ಉತ್ತಮ ವಾಹನಗಳ ಒಂದು ಅಥವಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅಂತ ಏನು ಕರಿತೀವಿ ಅದು ಇರಲಿಲ್ಲ. ಹೀಗಾಗಿ ಜನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಹಾರ ಪದಾರ್ಥಗಳನ್ನು ತಗೊಂಡು ಹೋಗೋದು ಕಷ್ಟ ಆಗ್ತಿತ್ತು, ಮತ್ತೆ ಪ್ರಾಣಿಗಳನ್ನು ಸಾಗಾಟ ಮಾಡೋದನ್ನು ಸಹ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹೀಗಾಗಿ there was a problem of transportation of both the goods as well as the animals from one place to another place. These are the important drawbacks or difficulties in a barter system. Therefore, man started inventing or searching for a new device as a medium of exchange. ಈ ಎಲ್ಲ ಸಮಸ್ಯೆಗಳು ಅಥವಾ ದೋಷಗಳು ಇದ್ದ ಕಾರಣದಿಂದಾಗಿ ಬೇಡಪ್ಪ ಸಾಟಿ ವಿನಿಮಯ ಪದ್ಧತಿ ಬೇಕಾಗಿಲ್ಲ, ಇದರ ಬದಲು ಬೇರೆ ಇನ್ಯಾವುದು ಉತ್ತಮವಾದ ಒಂದು ವಿನಿಮಯ ಮಾಧ್ಯಮವನ್ನು ನಾವು ಹುಡುಕೋಣ ಅಂತ ಮನುಷ್ಯ ಬೇರೆ ಒಂದು ವಿನಿಮಯ ಮಾಧ್ಯಮವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಹಣದ ವಿಕಾಸದ ಕುರಿತು ಕೆಲವು ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಆರಿಜಿನ್ ಆಫ್ ಮನಿ ಬಿಲೀವ್ ಟು ಒರಿಜಿನೇಟ್ ಫ್ರಮ್ ಅ ಟೆಂಪಲ್ ಆಫ್ ಜುನೋ. ಅಂದರೆ ಇದು ಹಣ ಅನ್ನೋದು ಜುನೋ ಅನ್ನೋ ಒಂದು ದೇವಸ್ಥಾನದಲ್ಲಿ ವಿಕಾಸ ಆಯಿತು ಅಂತ. ಆ ಜುನೋ ಅನ್ನೋ ದೇವಸ್ಥಾನ ಎಲ್ಲಿದೆ ಅಂದರೆ ಇಟ್ ಈಸ್ ಲೊಕೇಟೆಡ್ ಆನ್ ಕ್ಯಾಪಿಟೋಲೈನ್, ಒನ್ ಆಫ್ ರೋಮ್ಸ್ 7 hills. ರೋಮ್ನಲ್ಲಿರೋ 7 ಬೆಟ್ಟಗಳಲ್ಲಿ ಈ ಒಂದು ಜುನೋ ಅನ್ನೋ ದೇವಸ್ಥಾನ ಇದೆ. ಜುನೋ ಮೊನೆಟಾ, ಅ ಪ್ಲೇಸ್ ಫಾರ್ ದ ಮಿಂಟ್ ಆಫ್ ಏನ್ಷಿಯಂಟ್ ರೋಮ್. ಹಳೆಯ ರೋಮ್ ನಗರದಲ್ಲಿ ಜುನೋ ಮೊನೆಟಾ ಅನ್ನೋ ಒಂದು ಸ್ಥಳದಲ್ಲಿ ನಾಣ್ಯಗಳನ್ನ ಅಚ್ಚು ಹಾಕ್ತಾ ಇದ್ರು. ಜುನೋ ಮೊನೆಟಾ, ಅ ಪ್ಲೇಸ್ ಫಾರ್ ದ ಮಿಂಟ್ ಆಫ್ ಏನ್ಷಿಯಂಟ್ ರೋಮ್. ಜುನೋ ಇಸ್ ಡಿರೈವ್ಡ್ ಫ್ರಮ್ ಇಟ್ರೂಸ್ಕ್ಯಾನ್ ಗಾಡಸ್ ಯುನಿ. ಆ ಜುನೋ ಅನ್ನೋ ಪದವನ್ನ ಆ ದೇವತೆ ಯುನಿ ಅನ್ನೋ ದೇವತೆಯ ಹೆಸರಿನಿಂದ ತೆಗೆದುಕೊಳ್ಳಲಾಗಿದೆ. ಯುನಿ ಮೀನ್ಸ್ ದ ಒನ್, ಯುನಿಕ್, ಯುನಿಟ್, ಯೂನಿಯನ್, ಯುನೈಟೆಡ್. ಆ ಯುನಿ ಅನ್ನೋದಕ್ಕೆ ಹಲವಾರು ಸಮಾನಾಂತರ ಪದಗಳನ್ನು ನೀಡಲಾಗಿದೆ. ಒಂದು ಡಿಫ್ರೆಂಟ್ ಫ್ರಮ್ ಅದರ್ಸ್, ಯುನಿಕ್, ಯುನಿಟ್, ಮತ್ತೆ ಯೂನಿಯನ್ ಒಕ್ಕೂಟ, ಯುನೈಟೆಡ್ ಒಕ್ಕೂಟ ಅಂತಾನೆ ಅರ್ಥ. ಒನ್, ಯುನಿಕ್, ಯೂನಿಟ್, ಯೂನಿಯನ್, ಯುನೈಟೆಡ್. ಹೀಗೆ ಬೇರೆ ಬೇರೆ ಪದಗಳನ್ನ ಅರ್ಥಗಳನ್ನ ಹೊಂದಿದೆ ಯುನಿ ಅಂದ್ರೆ. ಮೊನೆಟಾ ಈಸ್ ಆಲ್ಸೋ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್ ಮೊನೆರೆ. ಮೊನೆಟಾ ಅನ್ನೋ ಒಂದು ಪದವನ್ನ ಲ್ಯಾಟಿನ್ ಶಬ್ದವಾದ ಮೊನೆರೆ ಅನ್ನೋ ಶಬ್ದದಿಂದ ಆಯ್ದುಕೊಳ್ಳಲಾಗಿದೆ. ಮೊನೆಟಾ ಇಸ್ ಡಿರೈವ್ಡ್ ಆಲ್ಸೋ ಫ್ರಮ್ ದ ಗ್ರೀಕ್ ವರ್ಡ್ ಮೊನೆರಸ್. ಇದೆಲ್ಲ ಏನು ಅಂದ್ರೆ ಮನಿ ಅನ್ನೋದಕ್ಕೆ ಆಂಗ್ಲ ಭಾಷೆಯ ಮನಿ ಅನ್ನೋದ ಹಿಂದೆ ಈ ಎಲ್ಲ ಒಂದು ಆವಿಷ್ಕಾರ ಇದೆ. ಹಣದ ವಿಕಾಸ ಹೇಗಾಯಿತು, ಮನಿ ಅನ್ನೋ ಒಂದು ಶಬ್ದ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದಕ್ಕೆ ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಮೊನೆಟಾ ಅನ್ನೋ ಒಂದು ಪದ ಗ್ರೀಕ್ ಪದವಾದ ಮೊನೆರಸ್ ಇಂದನೂ ಸಹ ಅಸ್ತಿತ್ವಕ್ಕೆ ಬಂದಿದೆ ಅಂತ. ಇದಾದ ನಂತರ ಈ ಹಲವು ಹಂತಗಳು, ಹಣದ ವಿಕಾಸದ ಹಲವು ಹಂತಗಳು ಅಂದ್ರೆ ಪ್ರಾರಂಭದಲ್ಲೇ ಪೇಪರ್ ಹಣ ಅಸ್ತಿತ್ವಕ್ಕೆ ಬರಲಿಲ್ಲ. ಆ ಹಣ ವಿಕಾಸ ಆಗೋದಕ್ಕೆ ಹಲವಾರು ಹಂತಗಳು ಅಥವಾ ಸಮಯ ತಗೊಳ್ತು. ಮೊದಲನೇದಾಗಿ ಪ್ರಾಣಿಗಳನ್ನ, ಹಸು, ಆಮೇಲೆ ಕುದುರೆ, ಹಾಗೆ ಆನೆಯ ದಂತಗಳು, ಈ ಎಲ್ಲವನ್ನು ಪ್ರಾಣಿಗಳನ್ನ, ಕೆಲವು ಪ್ರಮುಖವಾದ ಪ್ರಾಣಿಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ಕೊಳ್ತಾ ಇದ್ರು. So there are various stages in the evolution of money. The first one is animal money, then commodity money, coinage, paper money, bank money. These are the various stages of evolution of money.
ಪ್ರಾಣಿ animal money, many animals were exchanged and they were used as medium of exchange. For example, cow and buffalo, uh, and then horse, as well as the other useful animals. Then the commodity money. ವಸ್ತು ಹಣ ಅಂದ್ರೆ ಕೆಲವು ಪ್ರಮುಖ ವಸ್ತುಗಳನ್ನ ಅಂದ್ರೆ ಆಯಾ ಒಂದು ಪ್ರದೇಶಕ್ಕೆ ಅನುಸಾರವಾಗಿ ಕೆಲವು ವಸ್ತುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ಕೊಳ್ತಾ ಇದ್ರು. ಈ ಸಮುದ್ರ ತೀರದಲ್ಲಿ ಕಪ್ಪೆ ಚಿಪ್ಪುಗಳು ಸಿಗ್ತಾ ಇತ್ತು. ಅದರಿಂದ ಅವರು ಕಪ್ಪೆ ಚಿಪ್ಪುಗಳನ್ನ, ಶಂಕು ಇವುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ಕೊಳ್ತಾ ಇದ್ರು. ಮತ್ತೆ ಎಲ್ಲಿ ಅರಣ್ಯ ವಲಯ ಇತ್ತು ಅಲ್ಲಿ ಪ್ರಾಣಿಗಳ ಕೆಲವು ತುಪ್ಪಳ ಅಂತ ಕರಿತೀವಿ, ಅಂದ್ರೆ ಈ ಒಂದು ಪ್ರಾಣಿಗಳ ಮೈ ಮೇಲಿನ ಚರ್ಮವನ್ನ ಪ್ರಮುಖವಾದ ವಿನಿಮಯ ಮಾಧ್ಯಮವನ್ನಾಗಿ ಬಳಸ್ಕೊಳ್ತಾ ಇದ್ರು. ಹಾಗೆ ಮತ್ತೆ ಕೆಲವು ಪಕ್ಷಿಗಳ ರೆಕ್ಕೆಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ಕೊಳ್ತಾ ಇದ್ರು. ಸಮುದ್ರ ಪ್ರದೇಶದಲ್ಲಿ ಉಪ್ಪನ್ನು ಸಹ ವಿನಿಮಯ ಮಾಧ್ಯಮವನ್ನಾಗಿ ಬಳಸ್ಕೊಳ್ತಾ ಇದ್ರು. ಹೀಗೆ ಆಯಾ ವಲಯ ಪ್ರದೇಶಕ್ಕೆ ಸೀಮಿತವಾಗಿ ಆಯಾ ಸರಕುಗಳನ್ನ ವಿನಿಮಯ ಮಾಧ್ಯಮವನ್ನಾಗಿ ಬಳಸ್ಕೊಳ್ತಾ ಇದ್ರು ಅಂತ. ಕಮಾಡಿಟಿ ಮನಿ ರಿಲೇಟಿಂಗ್ ಟು ದ ಪ್ಲೇಸ್ where they are living, so people started using a few articles as the medium of exchange. For example, salt, feathers of bird, as well as the tusk of elephant, and then nails of tiger, lion. Like this, they started using a few commodities as the medium of exchange. Then came the coinage, especially during the period of the kings. They started minting the money from gold as well as silver. There came the coinage, ಅಂದ್ರೆ ನಾಣ್ಯ ರೂಪದ ಹಣ. ಈ ಇತಿಹಾಸದಲ್ಲಿ ನಾವು ತಿಳ್ಕೊಂಡಾಗೆ ರಾಜರ ಕಾಲದಲ್ಲಿ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ಒಂದು ಮುದ್ರಣ ಆಗ್ತಿತ್ತು. ರಾಜರು ತಮ್ಮ ಒಂದು ಹೆಸರುಗಳನ್ನ ಅದರ ಮೇಲೆ ಮುದ್ರಣ ಮಾಡಿಸ್ತಾ ಇದ್ರು, ಹಾಗೆ ಲಾಂಛನಗಳನ್ನ ಮುದ್ರಣ ಮಾಡಿಸ್ತಾ ಇದ್ರು. ಹೀಗೆ ನಾಣ್ಯ ರೂಪದ ಹಣ ಮುದ್ರಣ ಆಗ್ತಿತ್ತು. ಅದನ್ನ ನಾವು ಕಾಯಿನೇಜ್. ಪ್ರಮುಖವಾಗಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಮುದ್ರಣ ಆಗ್ತಿತ್ತು. ಅದಾದ ನಂತರ ಏನಾಯ್ತು, ತಾಮ್ರದ ನಾಣ್ಯಗಳು ಸಹ ಅಚ್ಚನ್ನ ಹಾಕಿಸ್ತಾ ಇದ್ರು ರಾಜರು. ಇದಾದ ನಂತರ ಯಾವಾಗ ಬೆಳ್ಳಿಯ ಮತ್ತು ಬಂಗಾರದ ಸಮಸ್ಯೆ ಉಂಟಾಯ್ತು, ಅದಾದ ನಂತರ ಕಾಗದ ಹಣ ಅಸ್ತಿತ್ವಕ್ಕೆ ಬಂತು. ಈಗ ಪ್ರಸ್ತುತ ನಾವು ಎಲ್ಲ ಅರ್ಥವ್ಯವಸ್ಥೆಗಳಲ್ಲಿ ಕಾಗದ ಹಣವನ್ನ ನಾವು ಕಾಣ್ತಾ ಇದ್ದೀವಿ. ಇದಾದ ನಂತರ ಈಗ ಬ್ಯಾಂಕ್ ಹಣ ಅಸ್ತಿತ್ವಕ್ಕೆ ಬಂದಿದೆ. ಬ್ಯಾಂಕ್ ಹಣ ಅಂದ್ರೆ ಈಗ ನಾವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಮತ್ತೆ ATM ಕಾರ್ಡ್ಗಳು ಇವೆಲ್ಲವನ್ನ ಸಹ ಬ್ಯಾಂಕ್ ಹಣ ಅಂತ ಕರಿತೀವಿ. ಜೊತೆಗೆ ಚೆಕ್ಗಳು ಮತ್ತೆ ಇತರ ಒಂದು ಸಮೀಪದ ಹಣಕ್ಕೆ ಸಮೀಪವಾದ ಕೆಲವು ಪ್ರಮುಖ ಅಂಶಗಳನ್ನ ನಾವು ಬ್ಯಾಂಕ್ ಹಣ ಅಂತ ನಾವು ಕರಿತೀವಿ. ಸೊ ಆಫ್ಟರ್ ಕಾಯಿನೇಜ್, paper money is presently used in almost all the economies of the world, and now the bank money, and also we are using the plastic money. Plastic money, the credit card, debit card, as well as the ATM card, these are also called the bank money or the near money. Thus these are the various stages in the evolution of money. Then now let us understand the meaning and definition of money. What is money? Money is any good that is widely used and accepted in transactions involving the transfer of goods and services from one person to another. ಹಣ ಅಂದ್ರೆ ಏನು? ಹಣ ಅಂದ್ರೆ ಪ್ರಮುಖವಾಗಿ ಅತ್ಯಂತ ಸಾಮಾನ್ಯ ಒಂದು ವಿನಿಮಯ ಮಾಧ್ಯಮವಾಗಿ, ವಿನಿಮಯ ಸಾಧನವಾಗಿ, ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ ಸರ್ವರಿಂದ ಮನ್ನಿಸಲ್ಪಟ್ಟ ಯಾವುದೇ ವಸ್ತುವನ್ನ ನಾವು ಹಣ ಅಂತ ಕರಿತೀವಿ. ಈ ಹಣದ ಬಗ್ಗೆ ಕೆಲವು ಪ್ರಮುಖ ವ್ಯಾಖ್ಯೆಗಳನ್ನ ನಾವು ತಿಳ್ಕೊಳ್ಳೋಣ. ಹಣದ ಪ್ರಮುಖ ವ್ಯಾಖ್ಯೆಗಳು ಅಂದ್ರೆ ಸರಕು ಮತ್ತು ಸೇವೆಗಳ ವಿನಿಮಯದ ಮಾಧ್ಯಮವಾಗಿ,
ಸಾಲಗಳನ್ನು ಮರುಪಾವತಿಸಲು ಮತ್ತು ಮೌಲ್ಯದ ಅಳತೆಯಾಗಿ ಹಣವು ಸಾಮಾನ್ಯ ಒಪ್ಪಿಗೆಯಿಂದ ಆರಿಸಲ್ಪಟ್ಟ ಯಾವುದಾದರೂ ಆಗಿರಬಹುದು. ಹಣದ ಬಗ್ಗೆ ಯಾವುದೇ ವಿಶಿಷ್ಟವಾದ ವ್ಯಾಖ್ಯಾನವಿಲ್ಲ, ಏಕೆಂದರೆ ಅತ್ಯಂತ ನಿಖರವಾದ ವ್ಯಾಖ್ಯಾನವನ್ನು ನೀಡುವುದು ತುಂಬಾನೇ ಕಷ್ಟ. ಅದಕ್ಕಾಗಿ ಹಣವನ್ನು ಒಂದು ಪರಿಕಲ್ಪನೆಯಾಗಿ ವಿವಿಧ ಅರ್ಥಶಾಸ್ತ್ರಜ್ಞರು ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಕೆಲವು ಅರ್ಥಶಾಸ್ತ್ರಜ್ಞರು ಹಣವನ್ನು ಅದರ ಕಾರ್ಯಗಳ ಆಧಾರದ ಮೇಲೆ ವ್ಯಾಖ್ಯಾನಿಸಿದರೆ, ಇತರರು ಅದನ್ನು ಸಾಮಾನ್ಯ ಸ್ವೀಕಾರಾರ್ಹತೆಯ ಆಧಾರದ ಮೇಲೆ ವ್ಯಾಖ್ಯಾನಿಸಿದ್ದಾರೆ. ಮನಿ ಮೇ ಬಿ anything chosen by common consent as a medium of exchange for goods and services, repayment of debts, and as a measure of value. There is no unique definition of money, as it is very difficult to give very precise definition of money. That is why money as a concept has been defined in different ways by various economists. Some economists have defined money on the basis of its functions, while others have defined it on the basis of general acceptability. The first and the most important definition of money is very easy definition of money is by Walker. According to Professor F.A. Walker, money is what money does. ಪ್ರೊಫೆಸರ್ ವಾಕರ್ ಅವರ ಪ್ರಕಾರ ಹಣವು ಏನನ್ನು ಮಾಡುವುದೋ ಅದುವೇ ಹಣ. ಹಾಗೆ ಮತ್ತೊಂದು ವ್ಯಾಖ್ಯೆ, ಅಕಾರ್ಡಿಂಗ್ ಟು ಪ್ರೊಫೆಸರ್ ಕ್ರೌಥರ್, he defines money as anything that is generally acceptable as a means of exchange and which at the same time acts as a measure and as a store of value. ಕ್ರೌಥರ್ ಅವರ ಪ್ರಕಾರ ವಿನಿಮಯ ಸಾಧನವಾಗಿ ಸಾರ್ವತ್ರಿಕವಾಗಿ ಮನ್ನಿಸಲ್ಪಟ್ಟ ಯಾವುದೇ ಆದರೂ, ಅಂದರೆ ಸಾಲಗಳನ್ನು ಪಾವತಿಸಲು ಮತ್ತು ಇದೇ ವೇಳೆ ಮೌಲ್ಯಮಾಪನ ಮತ್ತು ಮೌಲ್ಯ ಸಂಗ್ರಹ ಸಾಧನವಾಗಿ ವರ್ತಿಸುವ ಸಾಧನವೇ ಹಣ. ಕ್ರೌಥರ್ ವಿನಿಮಯ ಸಾಧನವಾಗಿ ಸಾರ್ವತ್ರಿಕವಾಗಿ ಮನ್ನಿಸಲ್ಪಟ್ಟ ಹಣ ಅನ್ನೋದು ವಿನಿಮಯ ಸಾಧನವಾಗಿರಬೇಕು, ಎಲ್ಲರೂ ಅದನ್ನು ಒಪ್ಪಿಕೊಂಡಿರಬೇಕು. ಅಂದರೆ ಮುಖ್ಯವಾಗಿ ಸಾಲಗಳನ್ನು ಪಾವತಿ ಮಾಡೋಕ್ಕೆ, ಹಾಗೆ ಮೌಲ್ಯ ಮಾಪನ ಅಂದರೆ ಸರಕು ಮತ್ತು ಸೇವೆಗಳನ್ನು ಮೌಲ್ಯಮಾಪನ ಮಾಡೋದಕ್ಕೆ, ಹಾಗೆ ಮೌಲ್ಯ ಸಂಗ್ರಹ ಸಾಧನವಾಗಿ ವರ್ತಿಸುವ ಯಾವುದೇ ಆಗಿರ್ಬೋದು ಅದನ್ನು ಹಣ ಅಂತ ಕ್ರೌಥರ್. D.H. ರಾಬರ್ಟ್ಸನ್ ಇವರ ಅಭಿಪ್ರಾಯದಲ್ಲಿ ಹಣವು ಸರಕುಗಳ ಪಾವತಿಯಲ್ಲಿ ಅಥವಾ ಇತರ ರೀತಿಯ ವ್ಯವಹಾರ ಕಟ್ಟುಪಾಡುಗಳನ್ನು ಪೂರೈಸುವಲ್ಲಿ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿದೆ. According to Professor D.H. Robertson, the term money will be used to denote anything which is widely accepted in payment for goods or in discharge of other kinds of business obligations. ಅಂದರೆ ಹಣವನ್ನು ನಾವು ಸರಕುಗಳನ್ನು ಕೊಂಡುಕೊಂಡಾಗ ಪಾವತಿ ಮಾಡುವಲ್ಲಿ, ಹಾಗೆ ಬೇರೆ ಯಾವುದೇ ವ್ಯವಹಾರಗಳನ್ನು ನಮ್ಮ ಯಾವುದೇ ಸಮಸ್ಯೆ ಇಲ್ಲದೆ ಪೂರೈಕೆ ಮಾಡಿಕೊಳ್ಬೇಕಾದ್ರೆ ಸುಲಭವಾಗಿ ಅಂಗೀಕರಿಸಲ್ಪಟ್ಟಾಗ ಅದು ಹಣ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಅವರ ಅಭಿಪ್ರಾಯ. ಹಾಗೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರಾದ ರೇಮಂಡ್ ಪಿ ಕೆಂಟ್ ಇವರ ಅಭಿಪ್ರಾಯದಲ್ಲಿ ಮನಿ ಈಸ್ ಎನಿಥಿಂಗ್ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಅಂಡ್ ಜನರಲಿ ಅಕ್ಸೆಪ್ಟೆಡ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆರ್ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ವ್ಯಾಲ್ಯೂ. ಹಣವನ್ನು ವಿನಿಮಯ ಮಾಧ್ಯಮವಾಗಿ ಹಾಗೆ ಮೌಲ್ಯಮಾಪನದ ಸಾಧನವಾಗಿ ಸುಲಭವಾಗಿ ಎಲ್ಲರೂ ಅಂಗೀಕರಿಸಲ್ಪಟ್ಟಿದ್ದಾಗ ಅಂತಹ ಒಂದು ಪ್ರಮುಖವಾದ ವಸ್ತುವೇ ಹಣ ಅನ್ನೋದು ರೇಮಂಡ್ ಪಿ ಕೆಂಟ್ ಈ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿದೆ. ಹಾಗೆ J.M. ಕೇನ್ಸ್ ಇವರ ಅಭಿಪ್ರಾಯದಲ್ಲಿ ಮನಿ ಈಸ್ ದಟ್ ಕಮಾಡಿಟಿ ಬೈ ಡೆಲಿವರಿ ಆಫ್ ವಿಚ್ ಡೆಟ್ ಕಾಂಟ್ರಾಕ್ಟ್ಸ್ ಅಂಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಆರ್ ಡಿಸ್ಚಾರ್ಜ್ and in the shape of which a store of general purchasing power is held. J.M. ಕೇನ್ಸ್ ಈ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಹಣವು ಬಟವಾಡೆಯ ಮೂಲಕ ಸಾಲದ ಒಪ್ಪಂದಗಳು ಮತ್ತು ಬೆಲೆಯ ಒಪ್ಪಂದಗಳನ್ನು ಪೂರೈಸಲಾಗುವುದು ಮತ್ತು ಅದರ ರೂಪದಲ್ಲಿ ಸಾರ್ವತ್ರಿಕ ಕೊಳ್ಳುವ ಶಕ್ತಿಯನ್ನು ಹೊಂದಲಾಗುವ ಅಂಶ ಅಂತ ವ್ಯಾಖ್ಯಾನಿಸಿದ್ದಾರೆ.
ಅಂದರೆ ಮೇನಾರ್ಡ್ ಕೇನ್ಸ್ ಇವರ ಪ್ರಕಾರ ಬಟವಾಡೆಯ ಮೂಲಕ ಸಾಲದ ಒಪ್ಪಂದಗಳು, ಅಂದರೆ ಇಲ್ಲಿ ಏನೇ ಸಾಲವನ್ನ ಕೊಡೋದು ಹಣದ ರೂಪದಲ್ಲಿ, ತೆಗೆದುಕೊಳ್ಳೋದು ಹಣದ ರೂಪದಲ್ಲಿ, ಹಾಗೆ ಈ ಒಂದು ಪಾವತಿ ಮಾಡೋದು ವೇತನ ಅಥವಾ ಸಂಬಳವನ್ನ ಬಟವಾಡೆ ಅಂತ ನಾವು ಕರಿತೀವಿ, ಇದನ್ನ ಪಾವತಿ ಮಾಡುವುದು ಹಣದ ರೂಪದಲ್ಲಿ. ಹಾಗೆ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕಾದ್ರೆ ಸಾಲದ ಒಪ್ಪಂದಗಳಾಗೋದು ಹಣದ ರೂಪದಲ್ಲಿ, ಬೆಲೆಯ ಒಪ್ಪಂದಗಳು ಸಹ ಹಣದ ರೂಪದಲ್ಲಿ. ಸಾರ್ವತ್ರಿಕ ಕೊಳ್ಳುವ ಶಕ್ತಿ ಅಂದ್ರೆ ಎಲ್ಲರೂ ಒಪ್ಪುವಂತಹ ಒಂದು ಕೊಳ್ಳುವ ಶಕ್ತಿಯನ್ನು ಹೊಂದಿರುವ ಸಾಧನವೇ ಹಣ ಅಂತ ಜೆ.ಎಂ. ಕೇನ್ಸ್ ರವರು ವ್ಯಾಖ್ಯಾನಿಸಿದ್ದಾರೆ. ಹಾಗೆ ಮಾರ್ಷಲ್ ರವರ ಅಭಿಪ್ರಾಯದಲ್ಲಿ ಹಣವು ಯಾವುದೇ ಸಮಯದಲ್ಲಿ ಮತ್ತು ಸ್ಥಳದಲ್ಲಿ ಸಾಮಾನ್ಯವಾಗಿ ಎಲ್ಲವನ್ನು ಒಳಗೊಂಡಿರುತ್ತೆ ಮತ್ತು ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಸಾಧನವಾಗಿ, ಖರ್ಚುಗಳನ್ನು ವಂಚಿಸುವ ಸಾಧನವಾಗಿ ವಿಶೇಷ ವಿಚಾರಣೆಯನ್ನ ನಿಸ್ಸಂದೇಹವಾಗಿ ಸ್ವೀಕರಿಸಲಾಗುತ್ತದೆ. ಇಲ್ಲಿ ಮಾರ್ಷಲ್ ರವರ ಅಕಾರ್ಡಿಂಗ್ ಟು ಪ್ರೊಫೆಸರ್ ಮಾರ್ಷಲ್, ಮನಿ ಕಾನ್ಸ್ಟಿಟ್ಯೂಟ್ಸ್ ಆಲ್ ದೋಸ್ ಥಿಂಗ್ಸ್ which are at any time or place generally accepted without doubt, specifically inquiry as a means of purchasing commodities or services and of defraying expenses. ಇವರು ಅಷ್ಟೇ ಒಟ್ಟಾರೆ ಹಣ ಅನ್ನೋದು ವಿನಿಮಯ ಸಾಧನವಾಗಿರಬೇಕು, ಎಲ್ಲರೂ ಸರ್ವಸ್ವೀಕೃತವಾಗಿ ಇರಬೇಕು. ಹಾಗೆ ಯಾವುದೇ ಒಂದು ಸರಕುಗಳನ್ನು ಕೊಂಡುಕೊಳ್ಬೇಕಾದ್ರೆ ಹಣವನ್ನ ಎಲ್ಲರೂ ಸಹ ಸ್ವೀಕಾರ ಮಾಡಬೇಕು. ಈ ಎಲ್ಲ ಲಕ್ಷಣಗಳು ಯಾವ ಒಂದು ವಸ್ತುವಿಗೆ ಇರುತ್ತೋ ಅದುವೇ ಹಣ ಅನ್ನೋದು ಮಾರ್ಷಲ್ ರವರ ಅಭಿಪ್ರಾಯನೂ ಆಗಿತ್ತು. ಹೀಗೆ ಹಲವಾರು ಅರ್ಥಶಾಸ್ತ್ರಜ್ಞರು ಹಣವನ್ನ ಕುರಿತು ತಮ್ಮದೇ ಆದ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ಅಂದ್ರೆ ವಿಭಿನ್ನ ರೀತಿಯ ಹೇಳಿಕೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಕೆಲವು ಅರ್ಥಶಾಸ್ತ್ರಜ್ಞರು ಹಣದ ಕಾರ್ಯಗಳ ಮೇಲೆ ವ್ಯಾಖ್ಯಾನವನ್ನ ನೀಡಿದ್ದಾರೆ, ಮತ್ತೆ ಕೆಲವರು ಅದನ್ನ ಒಂದು ಸಾಮಾನ್ಯ ಸ್ವೀಕಾರಾರ್ಹತೆಯ ಆಧಾರದ ಮೇಲೆ ತಮ್ಮ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಈ ಎಲ್ಲ ವ್ಯಾಖ್ಯೆಗಳಲ್ಲಿ ಸ್ಪಷ್ಟವಾದಂತೆ ಹಣ ಅಂದ್ರೆ ವಿನಿಮಯ ಸಾಧನ, ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸಲ್ಪಡುವ, ಸರ್ವರಿಂದ ಸ್ವೀಕೃತವಾಗಿರುವ ಯಾವುದೇ ಒಂದು ವಸ್ತು ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಈ ಎಲ್ಲ ನಾವು ಡೆಫಿನೇಷನ್ಸ್ ಅನ್ನ ಗಮನಿಸಿದಾಗ ಹಣ ಮನಿ we can come to a conclusion from all these various definitions given by various economists. Money is a medium of exchange. It is commonly acceptable by all. A particular thing which is acting as a medium of exchange and also accepted by all is known as money. Then the characteristics of money. ಹಣದ ಲಕ್ಷಣಗಳು. ಹಣ ತನ್ನದೇ ಆದ ಕೆಲವು ಪ್ರಮುಖ ಲಕ್ಷಣಗಳನ್ನು ಹೊಂದಿದೆ. ಮೊದಲನೇದಾಗಿ ಸಾಮಾನ್ಯ ಸ್ವೀಕಾರಾರ್ಹತೆಯ ಗುಣವನ್ನು ಹೊಂದಿದೆ, ಜನರಲಿ ಅಕ್ಸೆಪ್ಟೆಬಲ್ ಬೈ ಆಲ್. ಮತ್ತೆ ಬಾಳಿಕೆ ಬರುವಂತಹ ಒಂದು ಗುಣವನ್ನು ಹೊಂದಿದೆ, ಡ್ಯೂರಬಿಲಿಟಿ, ಪೋರ್ಟಬಿಲಿಟಿ, ಈಸಿ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಸುಲಭ ಸಾಗಣೆಯ ಗುಣಲಕ್ಷಣ, ವಿಭಜನೆ, ದ ಕ್ಯಾರೆಕ್ಟರ್ ಆಫ್ ಡಿವಿಸಿಬಿಲಿಟಿ, ಯೂನಿಫಾರ್ಮಿಟಿ ಅಂದರೆ ಏಕರೂಪತೆಯ ಗುಣ, ಹಾಗೆ ಸ್ಟೆಬಿಲಿಟಿ ಅಥವಾ ಸ್ಥಿರತೆ. ಈ ಎಲ್ಲ ಪ್ರಮುಖ ಲಕ್ಷಣಗಳನ್ನು ಹಣ ಹೊಂದಿದೆ. ಡ್ಯೂರಬಿಲಿಟಿ ಅಥವಾ ಬಾಳಿಕೆ ಬರುವಂಥದ್ದು ಅಂದರೆ ವಿನಿಮಯ ಮತ್ತು ಮೌಲ್ಯ ಸಂಗ್ರಹದ ಪರಿಣಾಮವಾಗಿ ಹಣ ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಬಾಳಿಕೆ ಬರುವಂತ ಇರಬೇಕು ಅಂದ್ರೆ ನಾವು ಇಟ್ಟಾಗ ಅದು ನಶಿಸಿ ಹೋಗಬಾರ್ದು, ಹಾಳಾಗಬಾರದು, ಎಲ್ಲ ಕಷ್ಟಗಳನ್ನ ತಡೆದುಕೊಳ್ಬೇಕು. ಅದು ದೀರ್ಘಾವಧಿ ಬಾಳಿಕೆ ಬರುವಂಥದ್ದು, ಹಾನಿ ಆಗಬಾರ್ದು. ಅಂದ್ರೆ ಈಗ ಕೊಳತೋಗೋದು ಅಥವಾ ಹುಳ ಬೀಳೋದು ಆ ರೀತಿ ಏನು ಸಮಸ್ಯೆಗಳು ಆಗಬಾರ್ದು. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನೋಡ್ತಿದ್ದೀವಿ, ಕಾಗದದ ಹಣವನ್ನ ನೋಡ್ತಿದ್ದೀವಿ, ಲೋಹದ ನಾಣ್ಯಗಳನ್ನ ಸಹ ನೋಡ್ತಿದ್ದೀವಿ, ಹಾಗೆ ಪ್ಲಾಸ್ಟಿಕ್ ಹಣವನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ಸಾಮಾನ್ಯವಾಗಿ ದೀರ್ಘಕಾಲ ಬಾಳಿಕೆ ಬರುವಂಥದ್ದು ಆಗಿದೆ. ಹಾಗೆ ಎಲ್ಲರೂ ಪ್ರತಿಯೊಬ್ಬರೂ ಸಹ ಒಂದು ಸಣ್ಣ ಮಗುವಿನಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಇದನ್ನ ಸಾಮಾನ್ಯವಾಗಿ ಸ್ವೀಕಾರ ಮಾಡ್ತಾರೆ. ಹಣವನ್ನ ಕೊಟ್ಟಾಗ ಯಾರೂ ಬೇಡ ಅಂತ ಹೇಳೋದಿಲ್ಲ. ಆದ್ರಿಂದ ಇದು ಸಾಮಾನ್ಯ ಸ್ವೀಕಾರಾರ್ಹತೆಯ ಗುಣವನ್ನು ಹೊಂದಿದೆ, ಹಾಗೆ ಹೆಚ್ಚು ಕಾಲ ಬಾಳಿಕೆ ಬರುವಂತಹ ಲಕ್ಷಣವನ್ನು ಸಹ ಹೊಂದಿದೆ. ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸಾಗಿಸಬಹುದು. ಅಂದ್ರೆ ಇಟ್ಸ್ ವೆರಿ ಲೈಟ್ ಟು ಕ್ಯಾರಿ.
ಎಷ್ಟೇ ಹಣವನ್ನು ನಾವು ಸುಲಭವಾಗಿ ಒಂದು ಚೀಲದಲ್ಲಿ ಇಟ್ಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ಬೋದು. ಡಿವಿಸಬಿಲಿಟಿ ಅಂದರೆ ವಿ ಕ್ಯಾನ್ ಡಿವೈಡ್ ದಿಸ್ ಇಂಟು ವೇರಿಯಸ್ ಫ್ರಾಕ್ಷನ್ಸ್. ಈಗ 100 rupees ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಆಸ್ 50-50 ಆರ್ 5 20-20 10 ಇಂಟು 10. ಈ ರೀತಿಯಲ್ಲಿ ನಾವು ಹಣವನ್ನು ಸುಲಭವಾಗಿ ವಿಭಜನೆ ಮಾಡಬಹುದು, ಚೇಂಜನ್ನು ಕೊಡಬಹುದು. ಈಗ 10 ರೂಪಾಯಿ ಚೇಂಜ್ ಸಿಕ್ಕತ್ತೆ ಸುಲಭವಾಗಿ, 100 ರೂಪಾಯಿಯನ್ನು ಸಹ ನಾವು ಸುಲಭವಾಗಿ ವಿಭಜನೆ ಮಾಡಬಹುದು, 1000 ರೂಪಾಯಿಯನ್ನು ವಿಭಜನೆ ಮಾಡಬಹುದು. ಆದರೆ ಇವೆಲ್ಲನೂ ಸಹ ನಮಗೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇರಲಿಲ್ಲ, ಸಮಸ್ಯೆಗಳಿತ್ತು. ಆದರೆ ಈ ಹಣ ಈಗ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಲಿಕ್ಕೆ ಆಗ್ತಿಲ್ಲ. ಹಾಗೆ ಏಕರೂಪತೆ, ಯೂನಿಫಾರ್ಮಿಟಿ, ಇಟ್ ಈಸ್ throughout the country, it is uniform. Wherever you go to Jammu and Kashmir or you go to Kanyakumari, you have the same value or same denomination of the rupee. ನಮ್ಮ ದೇಶದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಸಹ ಅದು ತನ್ನದೇ ಆದ ಮೌಲ್ಯವನ್ನು ಹೊಂದಿದೆ. ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ನಾವು ಕಾಣೋದಿಲ್ಲ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಣದ ಮೌಲ್ಯದಲ್ಲಿ ನಾವು ವ್ಯತ್ಯಾಸಗಳನ್ನು ಕಾಣೋದಿಲ್ಲ. ಇಡೀ ರಾಷ್ಟ್ರದಲ್ಲಿ ಹಣದ ಮೌಲ್ಯ ಒಂದೇ ರೀತಿಯಲ್ಲಿ ಇರುತ್ತೆ. ಸ್ಟೆಬಿಲಿಟಿ ಅಂದರೆ ಹಣದ ಮೌಲ್ಯ ಸ್ಥಿರತೆಯನ್ನು ಹೊಂದಿದೆ. ದ ವ್ಯಾಲ್ಯೂ ಆಫ್ ಮನಿ ಹ್ಯಾಸ್ ಸ್ಟೇಬಲ್ ಇನ್ ನೇಚರ್. ಇಟ್ ಇಸ್ ಸ್ಟೇಬಲ್, ಇಟ್ ವಿಲ್ ನಾಟ್ ಚೇಂಜ್ ಆಫನ್ ಆ್ಯಂಡ್ ಆಫನ್. ಒಮ್ಮೆ ಇದರ ಒಂದು ಮೌಲ್ಯ ಸ್ಥಿರವಾಗಿತ್ತು ಅಂದರೆ ಇದರಿಂದ ಅರ್ಥವ್ಯವಸ್ಥೆಯ ಮೇಲೆ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ. ಹೀಗೆ ಹಣ ತನ್ನದೇ ಆದ ಪ್ರಮುಖ ಲಕ್ಷಣಗಳನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಹೀಗೆ ಈ ಒಂದು ವಿವರಣೆಯಲ್ಲಿ ನಾವು ಪ್ರಮುಖವಾಗಿ ಹಣ ಅಂದರೆ ಏನು, ಹಣದ ವಿಕಾಸ ಹೇಗಾಯಿತು, ಹಣ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಸಾಟಿ ವಿನಿಮಯ ಪದ್ಧತಿ ಇತ್ತು, ಅದರ ಸಮಸ್ಯೆಗಳ ಏನು, ನಂತರ ಹಣದ ಕುರಿತು ವಿವಿಧ ಅರ್ಥಶಾಸ್ತ್ರಜ್ಞರ ವ್ಯಾಖ್ಯೆಗಳು, ನಂತರ ಹಣದ ಪ್ರಮುಖ ಲಕ್ಷಣಗಳು, ಈ ಎಲ್ಲ ಪ್ರಮುಖ ವಿಚಾರಗಳನ್ನು ನಾವು ಈ ಒಂದು ಪ್ರಮುಖವಾಗಿ ನಾವು ಅರ್ಥವನ್ನು ಮಾಡ್ಕೊಂಡಿದ್ದೀವಿ.